ಕೊಲ್ಲೂರು ಕಡೆಗೆ ನನ್ನ ಪ್ರಯಾಣ ದರ್ಶನ ಮಾಡೋಕ್ಕೆ. ಸೊ ಟೈಮು ಆಲ್ರೆಡಿ ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ. ಇಲ್ಲಿದ್ದಿದ್ದು ಲೇಟ್ ಆಗಿದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು. ಟೈಮ್ ನೋಡ್ಬೋದು ನೀವು. ಟೈಮ್ ಬಂದುಬಿಟ್ಟು 11:30, 11:30. ಸೊ ಕೊಲ್ಲೂರಿಗೆ ಎಷ್ಟೊತ್ತಿಗೆ ಹೋಗ್ತೀನಿ ಏನು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಜಸ್ಟ್ ಕ್ವಿಕ್ಕಾಗಿ ಅಂತಾರೆ, ನಿನ್ನೆ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದೆ. ನನ್ನ ರೂಮ್ ಟೂರ್, ಬೇಸಿಕ್ ರೂಮು, ಲಾಟ್ ಸೌಂಡ್ ಇದ್ದು, ಏನು ಲಕ್ಸುರಿ ರೂಮ್ ಏನಿಲ್ಲ, ನಾರ್ಮಲಾಗಿ. ಸೊ ಈ ಥರ ಒಂದು ಇದು ಮಿರರ್ ಕೊಟ್ಟವ್ರೆ, ವಾರ್ಡ್ರೋಬು, ಅದರಲ್ಲಿ ಏನೂ ಇಲ್ಲ, ಡ್ರಾಯರು, ಬೆಡ್ಡು, ಇಷ್ಟೇ ಸ್ನೇಹಿತರೆ ರೂಮು. ಸೊ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇದೆ ಇದು. ಸೊ ಹೋಟೆಲ್ದು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಬಜೆಟಲ್ಲಿ ಭಾಳ ಕಡಿಮೆ ಬಜೆಟಲ್ಲಿ ಸ್ಟೇ ಆಗಿದ್ದು ನಾನು. ಸೊ ಇಷ್ಟೇ. ಸೊ ಎಲ್ಲ ಫೆಸಿಲಿಟಿ ಚೆನ್ನಾಗಿತ್ತು. ಫ್ರೆಶ್ ಆಗಿ ಇವಾಗ ನಮ್ಮ ಪಯಣ ಕೊಲ್ಲೂರು ಕಡೆ. ಸೊ ಫ್ರೆಂಡ್ಸ್, ಇದು ಲಾಲ್ಬಾಗ್ ಸರ್ಕಲಿಂದ ಅಲ್ಲಿ ಆಪೋಸಿಟ್ ನಿಮಗೆ ಇಲ್ಲಿ ಮುನ್ಸಿಪಾಲ್ಟಿ ಕಾಣುತ್ತೆ. ಸೊ ನೆಕ್ಸ್ಟ್ ಮುನ್ಸಿಪಾಲ್ಟಿಯಿಂದ ನಿಮಗೆ ನೆಕ್ಸ್ಟ್ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಸಿಗ್ನಲ್, ಜಸ್ಟ್ ಆಪೋಸಿಟ್ಟು. ಸೊ ಅಲ್ಲಿ ನಿಮಗೆ ಕೊಲ್ಲೂರು ಬಸ್ಗಳು ಸಿಗ್ತವೆ. ಫ್ರೆಂಡ್ಸ್, ಇವಾಗ ಬಸ್ ಸಿಕ್ಕಿದೆ. ಉಡುಪಿ ಮಣಿಪಾಲ್ ಹೋಗೋ ಬಸ್ಗಳು ಕೊಲ್ಲೂರು ಹೋಗ್ತವೆ. ಸೊ ಫ್ರೆಂಡ್ಸ್, ಹೇಳ್ತಾರೆ ಮಂಗಳೂರಿಂದ ನೀವು ಕೊಲ್ಲೂರು ಹೋಗಬೇಕು ಅಂದರೆ, ಸೊ ಮಂಗಳೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬೋದು. ಬಟ್ ಪ್ರೈವೇಟ್ ಬಸ್ಸಿಗೆ ಮೋರ್ ಕನ್ವೀನಿಯಂಟ್, ಯಾಕಂದರೆ ಪ್ರೈವೇಟ್ ಬಸ್ಸಿಂದ ನಿಮಗೆ ಡೈರೆಕ್ಟ್ ಕೊಲ್ಲೂರಿಗೆ ಬಸ್ಗಳು ಸಿಗ್ತವೆ. ಸೊ ಯಾವ ರೀತಿ ಅಂದರೆ, ನೀವು ಮಂಗಳೂರು ಎಂಟ್ರಿ ಆಗ್ತದೆ. ಲಾಲ್ಬಾಗ್ ಸರ್ಕಲ್ ಅಂತ ಯಾರು ಕೇಳಿದ್ರು ಹೇಳ್ತಾರೆ, ತೋರಿಸ್ತಾರೆ. ಲಾಲ್ಬಾಗ್ ಕೂಡ ನೀವು ಹೋಗ್ಬೋದು. ಸೊ ಲಾಲ್ಬಾಗ್ ಸರ್ಕಲಿಂದ ಜಸ್ಟ್ ಲಾಲ್ಬಾಗ್ ಸರ್ಕಲ್ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ, ಎಲ್ಲಿಂದ ಹೇಗೆ ಬರಬೇಕು ಅಂತೇಳಿ. ಸೊ ಮಹಾನಗರ ಪಾಲಿಕೆ ಏನಿದೆ ಅಂದರೆ ಮಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆ, ಅದ್ರ ಪಕ್ಕ ಇರೋದೇ ಲಾಲ್ಬಾಗ್ ಸರ್ಕಲ್. ಸೊ ಆ ಲಾಲ್ಬಾಗ್ ಸರ್ಕಲಿಂದ ನಿಮಗೆ ಸಾಕಷ್ಟು ಬಸ್ಗಳು ಸಿಗ್ತವೆ ಕೊಲ್ಲೂರು ಹೋಗಲಿಕ್ಕೆ. ಮತ್ತು ಹೆಚ್ಚಿನ ಮಾಹಿತಿ ನಾನು ನಿಮಗೆ ವಿತ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ. ಸೊ ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ, ಇವಾಗ ನಾವು ಮಂಗಳೂರಿಂದ ಕೊಲ್ಲೂರು ಕಡೆಗೆ ಹೊರಟಿದ್ದೀವಿ. ಇದು ನೀವು ನೋಡ್ತಾ ಇರೋದು ಕೊಲ್ಲೂರಿಗೆ ಹೋಗೋ ಹೈವೇ ರೂಟು. ಸೊ ನಾವು ಮಂಗಳೂರಿಂದ ಕೊಲ್ಲೂರಿಗೆ ಹೋಗಬೇಕಾದ್ರೆ ನಮಗೆ ಎರಡು ಆಪ್ಷನ್ಸ್ ಇದೆ. ಒಂದು ಗೌರ್ಮೆಂಟ್ ಬಸ್ಸಿಂದ, ಇನ್ನೊಂದು ಪ್ರೈವೇಟ್ ಬಸ್ಸಿಂದ. ಸೊ ಆಫ್ಕೋರ್ಸ್ ಪ್ರೈವೇಟ್ ಬಸ್ನ ಚೂಸ್ ಮಾಡಿ, ಯಾಕೆಂದರೆ ಡೈರೆಕ್ಟ್ ಆ್ಯಂಡ್ ಮೋರ್ ಕನ್ವೀನಿಯೆಂಟು ಪ್ರೈವೇಟ್ ಬಸ್ಸುಗಳು. ಇನ್ನೊಂದು ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಸೊ ಉಡುಪಿ, ಮಣಿಪಾಲು, ಕುಂದಾಪುರ, ಬ್ರಹ್ಮಾವರ ಆ್ಯಂಡ್ ಅದಾದಮೇಲೆ ಕೊಲ್ಲೂರು, ಈ ರೂಟ್ನ ಬಸ್ಸು ಕವರ್ ಮಾಡುತ್ತೆ. ಸೊ ಇದಿಷ್ಟು ಮಾಹಿತಿ ಡೀಟೇಲ್ತು. ಆ್ಯಂಡ್ ಪ್ರೈವೇಟ್ ಬಸ್ಸಸ್ಸು ಅವೈಲಬಿಲಿಟಿ ಸಿಕ್ಕಾಬಟ್ಟೆ ಇದೆ ಕೊಲ್ಲೂರಿಗೆ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ನಿಮಗೆ ನಾನೇನು ಹೇಳಿದೆ ಆಗಲೇ, ಲಾಲ್ಬಾಗ್ ಸರ್ಕಲು, ಆ ಲಾಲ್ಬಾಗ್ ಸರ್ಕಲಿಂದ ಸೊ ಪ್ರೈವೇಟ್ ಬಸ್ಸಸ್ಗಳು ನಿಮಗೆ ಎವ್ರಿ 5 ಮಿನಿಟ್ಸ್ ಒಂದು ಬಸ್ ಕಂಟಿನ್ಯೂಸ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಕೊಲ್ಲೂರಿಗೆ ಬಸ್ಸು ಸಂಜೆ 7:30 ಲಾಸ್ಟು. ಆ್ಯಂಡ್ ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ, ಇದು ಮಾಹಿತಿ. ಸೊ ಗೆಳೆಯರೇ, ಇವಾಗ ಕೊಲ್ಲೂರಲ್ಲಿ ಇಳಿದಿದ್ದೀನಿ. ಹಿಂದೆ ನೀವು ನೋಡ್ತಿರ್ಬೋದು, ಅದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಬಸ್ ಸ್ಟ್ಯಾಂಡು. ಸೊ ಹೀಗೆ ಸ್ಟ್ರೈಟ್ ಇಲ್ಲಿಂದ ಒಂದು 500 ಮೀಟರ್ಸ್ ಮುಂದೆ ನಡ್ಕೊಂಡು ಹೋದರೆ ಟೆಂಪಲ್ ಇದೆ. ಫ್ರೆಂಡ್ಸ್, ಮಂಗಳೂರಿಂದ ಕೊಲ್ಲೂರಿಗೆ ಆಲ್ಮೋಸ್ಟ್ ಒಂದು 2.5 hours 3 hours ಜರ್ನಿ ಆಯಿತು.
ಎದುರುಗಡೆ ಏನು ನೋಡ್ತಾ ಇದ್ದೀರಾ ಇದು ಕೊಲ್ಲೂರು. ನಾನು ಇವಾಗ ಕೊಲ್ಲೂರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ರೋಡ್ಸ್ ಎಲ್ಲ ಭಾಳ ಚೆನ್ನಾಗಿದೆ. ಜರ್ನಿ ಏನು ಅಂತ ಇದಿಲ್ಲ. ಮೇಲೆ ನೋಡ್ತಿರಬಹುದು ಫಾಗ್ ಕಾಣಿಸ್ತಾ ಇದೆ ನಿಮಗೆ ಅಂತೇಳಿ. ಮಧ್ಯಾಹ್ನ 2 ಗಂಟೆ ಆಗಿದೆ, ಅಂದರೂ ಕೂಡ ಫುಲ್ ಫಾಗ್ ತುಂಬಿಕೊಂಡಿದೆ ಇನ್ನು. ನಾನು ವಾಪಸ್ ತೋರಿಸ್ತಾ ಇದ್ದೀನಿ, ಬಟ್ ನೀವು ಆ ಕಡೆಯಿಂದ ಬರ್ತೀರಾ ಅಂದರೆ ಇದು ನಿಮಗೆ ಎಂಟ್ರೆನ್ಸು. ಸೊ ಇದು ಆಫೀಸು. ಏನೇ ಇನ್ಫಾರ್ಮೇಷನ್ ಬೇಕಿದ್ರೆ ಏನೂ ಇಲ್ಲ, ಸಿಕ್ಕಾಪಟ್ಟೆ ಊಟಕ್ಕೆ ತಿಂಡಿಗೆ ಎಲ್ಲ ಪ್ಲೇಸಸ್ ಭಾಳ ಇವೆ, ಏನೂ ತೊಂದರೆ ಇಲ್ಲ ಯಾವುದಕ್ಕೂ. ಹಿಂದ್ಗಡೆ ದೇವಸ್ಥಾನ. ಸೊ ಫ್ರೆಂಡ್ಸ್, ಇವಾಗ ಹಿಂದೆ ನೀವೇನು ನೋಡ್ತಿದ್ದೀರಾ ಇದು ಲಗೇಜ್ ರೂಮು. ಸೊ ಇಲ್ಲಿ ಲಗೇಜ್ನ ಇಟ್ಬಿಟ್ಟು ನಾನು ಇವಾಗ ದರ್ಶನಕ್ಕೆ ಇಲ್ಲಿಂದ ಹೋಗಬೇಕು. ಸೊ ಲಗೇಜ್ ರೂಮ್ ನೋಡೋದಾದರೆ ಇದಿದೆ. ಸೊ ಅದು ಎಂಟ್ರೆನ್ಸಿಂದ ಬಂದು ಸೀದಾ ಇಲ್ಲಿ ಲಗೇಜ್ ನೀವು ಇಡ್ಬೋದು, ಆಪ್ಷನ್ ಇದೆ.